ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪನೂರ್ ಎಲ್ಲಿದ್ದಾರೆ? ಹಂಗೆ ಕೇಳಿ ಪೊಲೀಸ್ ಅವ್ರನ್ನ, ಸರ್ ಸೇಫ್ಟಿಯಾಗಿ ಅವ್ರನ್ನ ಕಬ್ಬಿನ ಗದ್ದೆಗೆ ಇಟ್ಟಿದ್ದೀರಿ ಸರ್ ಅಂತ. ಯಾಕೆ? ಪೊಲೀಸ್ ಅವರು ಹೇಳೋ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ, ಅದಕ್ಕೆ ಅವ್ರನ್ನ ಅಲ್ಲಿಟ್ಟಿದ್ದೀರಿ ಅಂತ ಅನ್ಗಂಡಾನ ನಾವು. ಸಿ.ಟಿ. ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು? ಸಭಾಪತಿಗಳು ತೀರ್ಮಾನ ಕೊಟ್ರು, ಹಂಗೇನು ನಡೆದೇ ಇಲ್ಲ ಅಂತ. ಆಮೇಲೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರು. ಕ್ರಷರ್ 100 ಅಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು, ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು. ಯಾಕಪ್ಪ ಇವನ್ಗೆ ಏನು ಮಾಡ್ಲಿಲ್ಲ? 7 ದಿನ ಆಯ್ತಲ್ಲ. ಸಿ.ಟಿ. ರವಿಗೆ 2 ಗಂಟೆಯಲ್ಲಿ ಪಟಾಫಟ್, ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಪಟಾಫಟ್ ಅಂತ 2000 ನಿಮ್ ಜಾಬ್ ಬಂದ್ಬಿಡ್ತು ಅಂದ್ರು. ಇಲ್ಲಿ ಪಟಾಫಟ್ ಅಂತ ಹೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವ ನಿಮಗೆ? ಕಾಂಗ್ರೆಸ್ ಅವ್ರಿಗೆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತೀರಾ ನೀವು? ಅಂಬೇಡ್ಕರ್ ದೇವರು ಅಂತ ಹೇಳ್ತೀರಿ. ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರು ಯಾವಾಗೂ ಮಾತಾಡ್ತಾರೆ, ಪುಸ್ತಕ ತೆಗೆದ್ಬಿಡ್ತಾರೆ ಅಸೆಂಬ್ಲಿ ಒಳಗಡೆ. ನಾವ್ ಎದ್ ನಿಂತ್ರೆ ಸಾಕು, ಪುಸ್ತಕ ತೆಗೆದು ಲೈನ್ಗಳ ಮೇಲೆ ಲೈನ್ ಓದ್ತಾರೆ. ಸ್ವಾಮಿ, ಅಂಬೇಡ್ಕರ್ ದೇವರು ಅಂತ ಯಾರು ತುಳಿತಕ್ಕೆ ಒಳಗಾದಂತ ಜನ ದೇವರು ಅಂತ ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಅನ್ನ. ಆ ದೇವರನ್ನ ಸೋಲಿಸ್ತವ್ರು ಯಾರ್ರಿ? ಇದೇ ಪಾಪಿ ಕಾಂಗ್ರೆಸ್ ಅವರು. ಮಹಾರಾಷ್ಟ್ರದಲ್ಲಿ 2 ಬಾರಿ, ಒಂದಲ್ಲ ಒಂದ್ಸರಿ ಸೋಲಿಸಿಲ್ಲ ಅವ್ರನ್ನ. ಮಹಾರಾಷ್ಟ್ರದಲ್ಲಿ 2 ಬಾರಿ ಸ್ವತಃ ನೆಹರು ದೇಶದ ಪ್ರಧಾನಿಯಾಗಿದ್ರು. ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಬರ್ತಾರೆ, ಬಂದು ಮಹಾರಾಷ್ಟ್ರದಲ್ಲಿತ್ತು ಈ ಅಂಬೇಡ್ಕರ್ ಅನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿ ಹೋಗ್ತಾರಲ್ಲ. ನಿಮ್ಗೆ ನಾಚಿಕೆ ಆಗಲ್ಲ ಸಂವಿಧಾನನ ಕೈಗಳಲ್ಲಿ ಇಟ್ಕೊಳಕ್ಕೆ? ಸತ್ತರು ಅಂಬೇಡ್ಕರ್, ದೇಶದ ದೇವರು ಅಂತ ಹೇಳೋ ಒಂದು ಅಂಬೇಡ್ಕರ್ ತೀರ್ಕೊಂಡ್ರು ದೆಹಲಿಯಲ್ಲಿ. ಅವ್ರ ಮನೆಯವರೆಲ್ಲ ಹುಡುಕಿದ್ರು, ಮನೇಲೇನು ಹಣ ಇಟ್ಟಿರ್ತಾರೆ ಶವ ಸಂಸ್ಕಾರ ಮಾಡಕ್ಕೆ ಅಂತ. ಸಿಕ್ಕಿದ್ದು ಮಹೇಶ್ 2,000 ಅಷ್ಟೇ ಅಲ್ಲ, 2,000 ಫ್ಲೈಟ್ ಅಲ್ಲಿ ಅದನ್ನ ಮಹಾರಾಷ್ಟ್ರಕ್ಕೆ ತರಕಾಗ್ಲೇ ಇಲ್ಲ. ಅವ್ರ ಮನೆಯವರು ಡೆಲ್ಲಿಯಲ್ಲಿ ಕೊಟ್ಟಿದ್ದಾರಲ್ಲ, ನೆಹರು ಅವರಿಗೆ 5 ಎಕರೆ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿಗೆ ಅವ್ರಿಗೊಂದು 5 ಎಕರೆ, ರಾಜೀವ್ ಗಾಂಧಿಗೆ 5 ಎಕರೆ. ಅಂಬೇಡ್ಕರ್ ಅವ್ರ ಮನೆಯವ್ರು ಕೇಳಿದ್ದು 6 ಅಡಿ 3 ಅಡಿ ಜಾಗ ಕೊಡ್ರಿ ಡೆಲ್ಲಿಯಲ್ಲಿ. ಕೊಟ್ರನಪ್ಪ. ನೀ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀವಿ ಈಗ? ನಾಚಿಕೆ ಆಗಲ್ಲ ನಿನ್ಗೆ? ಆ ಅಂಬೇಡ್ಕರ್ ಅನ್ನ ಸೋಲಿಸಿ ಅವಮಾನ ಮಾಡಿದಂತ ಕಾಂಗ್ರೆಸ್ ಇವತ್ತು ನಾವು ನ್ಯಾಯ ಕೇಳ್ತಾ ಇದ್ದೀರಿ. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಹಿಡ್ಕೊಂಡು ನ್ಯಾಯ ಕೇಳ್ತಾ ಇದ್ದೀರಿ. ಈ ಒಂದು ಸಚಿನ್ ಪಾಂಚಾಲ್ಯ ಅವರ ಕುಟುಂಬಕ್ಕೆ ನ್ಯಾಯ ಕೊಡಕ್ಕೆ ನಾವಿಲ್ಲ ಇಷ್ಟೆಲ್ಲ ಜನ ಸೇರಿರೋದು. ನ್ಯಾಯ ಬೇಕಲ್ಲ. ಸಿ.ಟಿ. ರವಿಗೊಂದು, ಬೇರೆಯವ್ರಿಗೊಂದು ಆಗಂಗಿಲ್ಲ. ಈಶ್ವರಪ್ಪನವ್ರ ಕೇಸ್ ಆಯ್ತು. ಈಶ್ವರಪ್ಪನವ್ರ ಕೇಸ್ ಆದಾಗ ಅಸೆಂಬ್ಲಿಯಲ್ಲಿ ನಾನು ಇದ್ದೆ, ಆಡಳಿತ ಪಕ್ಷ, ನಾವು ಮಂತ್ರಿ ಆಗಿದ್ದೆ ನಾನು. ಅವಾಗ ಇದೇ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಪುಸ್ತಕವನ್ನ ಅಲ್ಲಿ ಇಟ್ಕೊಂಡಿದ್ದಾರ ನಾವು ಗೊತ್ತಿಲ್ಲ. ಅವರೊಂದು ಹೇಳಿಕೆಯನ್ನ ಕೊಟ್ರು, ಓದ್ತೀನಿ ಒಂದ್ಸರಿ. ಅವರು ಹೇಳಿದ್ರೇನು, ನಂದಲ್ಲ ಇದು, ಖರ್ಗೆ ಅವರು ಹೇಳಿರೋದು. ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು? ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು? ಬಿಜೆಪಿಯವರೇ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಬಿಜೆಪಿಯವರೇ, ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬರಬೇಕು ಗೊತ್ತಾ? ಬಿಜೆಪಿಯವರೇ, ಇದು ದಾಖಲೆ ಅಲ್ಲವೇ? ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಇದಕ್ಕೆ ಯಾರು ಹೊಣೆ? ಸಚಿವರ ವಿರುದ್ಧ ಕ್ರಮ ಏಕೆ ಎದುರುತ್ತೀರಿ? ನಮ್ಮನ್ನು ಕೇಳಿದ್ರು. ಅವರ ಈಶ್ವರಪ್ಪನವರ ರಾಜೀನಾಮೆಯನ್ನ ತಗೊಳಕ್ಕೆ ಯಾಕೆ ಎದುರ್ತಾ ಇದ್ದೀರಾ? ಇನ್ನು ಎಷ್ಟು ಜನ ಆತ್ಮಹತ್ಯೆ ಮಾಡಬೇಕು? ಎಷ್ಟು ಜನ
ಬೀದಿಗೆ ಬರಬೇಕು. ನಾವು ಕೇಳ್ತಾ ಇದ್ದೀರಿ ನಿಮ್ಮನ್ನ, ಈ ಉತ್ತರ ಕೊಡಿ. ಈಶ್ವರಪ್ಪನವರು ಅವತ್ತು ಅವರೇನು ಲಂಚ ತಗೊಂಡಿರ್ಲಿಲ್ಲ. ಆಪಾದನೆ ಮಾಡಿದ ತಕ್ಷಣ ನಮ್ಮ ಕೇಂದ್ರದ ನಾಯಕರು, ಬಿಜೆಪಿಯ ನಾಯಕರು ಹೇಳಿದ್ರು, ನೀವು ತಪ್ಪು ಮಾಡಿಲ್ಲ, ಆದ್ರೆ ಜನಗಳ ದೃಷ್ಟಿಯಿಂದ ನೀವು ತಪ್ಪಿತಸ್ಥರಲ್ಲ ಅನ್ನೋದು ತೀರ್ಮಾನ ಆಗ್ಬೇಕು. ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂದ ತಕ್ಷಣ ಈಶ್ವರಪ್ಪ ಒಂದು ಸೆಕೆಂಡ್ ಯೋಚನೆ ಮಾಡದೆ ರಾಜೀನಾಮೆಯನ್ನ ಕೊಟ್ಟೋದ್ರು. ನೀ ಯಾಕೆ ಕೊಡ್ಲಿಲ್ಲಪ್ಪ? ಕೊಡ್ಬೇಕಲ್ಲ ನೀನು. ಏನ್ ನಿಮ್ಮ ಹೈಕಮಾಂಡ್ ಸತ್ತೋಗಿದೆಯಾ? ಸತ್ತಿದೆಯಾ ನಿಮ್ಮ ಹೈಕಮಾಂಡ್? ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡೇ ಇಲ್ಲದೆ ಆದಂತ ಹೈಕಮಾಂಡ್ ಕಾಂಗ್ರೆಸ್ ಅವರು ಇವತ್ತು ಈ ರೀತಿ ಅಗೌರವ ಮಾಡಿ ಸಂವಿಧಾನದ ಬಗ್ಗೆ ಭಾಷಣ ಮಾಡ್ತೀರಾ. ಇವತ್ತು ಕಲಬುರಗಿಯಲ್ಲಿ ಆಗ್ತಾ ಇರೋ ಘಟನೆ ಒಂದೇ ಅಂತಲ್ಲ, ಈ ತರ ಘಟನೆಗಳು ಎಲ್ಲ ಬೆಂಗಳೂರಿಂದ ಹಿಡಿದು ಬೆಳಗಾವಿವರೆಗೂ, ಕಲಬುರಗಿ, ಬೀದರ್ ಎಲ್ಲ ಕಡೆನೂ ಕೂಡ ಆತ್ಮಹತ್ಯೆಗಳು, ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಗ್ತಾ ಇದೆ, ನಿಷ್ಠಾವಂತ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ, ತಾಯಂದಿರು ಆಸ್ಪತ್ರೆಗೆ ಹೋಗಿ ವಾಪಸ್ ಬರದಂತ ಸ್ಥಿತಿಯಲ್ಲಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ಸಿನ ದುಡ್ಡಿನ ದಾಹ, ಕಮಿಷನ್ ದಾಹ. ಇಲ್ಲಿರೋದು ಕರ್ನಾಟಕದಲ್ಲಿರೋದು ಕಮಿಷನ್ ಹೊಡೆಯುವಂತ ಸರ್ಕಾರ. ಇಲ್ಲಿರೋದು ಯಾವ ಸರ್ಕಾರ? ಕಮಿಷನ್ ಹೊಡೆಯುವಂತ ಸರ್ಕಾರ. ನಿಮ್ ಕಮಿಷನ್ ಆಸೆಗೋಸ್ಕರ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ. ಅಧಿಕಾರಿಗಳಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಪೊಲೀಸವ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ತರ ತಾರತಮ್ಯ ನಡೆಯಲ್ಲ ಬಹಳ ದಿನ. ರೊಟ್ಟಿ ಹೆಂಗೆ ತಿರುವಾಗ್ತಿರಲ್ಲ, ಇಲ್ಲಿ ಜೋಳದ ರೊಟ್ಟಿ ತಿರುವಾಗ್ತಿರ್ತಾನೆ, ತಿರುವಾಕೋ ಕಾಲ ಈಗ ಬಂದ್ಬಿಟ್ಟಿದೆ. ಎಚ್ಚರಿಕೆ ಇರಲಿ. ಈ ತರ ಮೋಸದ ರಾಜಕಾರಣ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ? ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಗಾದೆ ಇದೆ. ನೀವು ಎಷ್ಟು ಕರ್ಮಗಳನ್ನ ಮಾಡಿದ್ದೀರಾ, ಇದಕ್ಕೆ ಬಡ್ಡಿ ಸಮೇತ ನಾವು ತೀರಿಸ್ತೀರಿ. ಬಿಜೆಪಿ ಸರ್ಕಾರ ತೀರಿಸುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ದೇಶದಲ್ಲಿ ಎಲ್ಲೂ ಇಲ್ಲ. ಇವತ್ತು ದೇಶದಲ್ಲಿ ಉಳಿದಿಲ್ಲ ಎಲ್ಲೂ ಕಾಂಗ್ರೆಸ್. ಲೂಟಿ ಹೊಡೆದ್ರೆ ಕರ್ನಾಟಕದಿಂದನೇ ಲೂಟಿ ಹೊಡ್ಕೊಂಡು ಹೋಗಿ ಡೆಲ್ಲಿಗೆ ಕೊಡ್ಬೇಕು ಅವರು. ಅದಕ್ಕೋಸ್ಕರ ಎಲ್ಲಾ ಟ್ಯಾಕ್ಸ್ಗಳು ಇವತ್ತು ಏನಾನ ಹೇಳಿದ್ರು ಸಿದ್ದರಾಮಯ್ಯ, ಏನ್ ಹೇಳಿದ್ರು? ನಾನು 5 ಗ್ಯಾರಂಟಿ ಕೊಡ್ತೀನಿ, ಒಂದೇ ಒಂದು ತೆರಿಗೆ ಏರಿಕೆ ಮಾಡಲ್ಲ, ಒಂದೇ ಒಂದು ರೂಪಾಯಿನೂ ಕೂಡ ನಾನು ತೆರಿಗೆ ಏರಿಕೆ ಮಾಡಲ್ಲ ಅಂತ ಹೇಳಿ ಭಾಷಣ ಮಾಡಿದ್ರು. ಯಾವ್ದು ಬಿಟ್ಟಿದ್ದೀರಪ್ಪ? ಗಾಳಿ ಒಂದು ಬಿಟ್ಟಿದ್ದೀರ ಅಷ್ಟೇ, ಇನ್ನೆಲ್ಲದಕ್ಕೂ ತೆರಿಗೆ ಹಾಕ್ಬಿಟ್ರಲ್ಲ. ಹಾಲಿಂದ ಆಲ್ಕೋಹಾಲ್, ಕರೆಂಟು, ಬಸ್ ಚಾರ್ಜ್, ಮೊನ್ನೆ ಬಸ್ ಚಾರ್ಜ್ ಅನ್ನು ಮಾಡಿಬಿಟ್ರು. ಅವ್ರು ಹೇಳಿದ್ರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ 10 ವರ್ಷದಿಂದ ಏರಿಕೆ ಮಾಡಿಲ್ಲ ಅಂತೆ. ಯಾಕೆ? ಬಿಜೆಪಿ ಇತ್ತು ಏರಿಕೆಯನ್ನ ಮಾಡಿಲ್ಲ. ಬಿಜೆಪಿ ಏರಿಕೆ ಮಾಡಲಿಲ್ಲ, ಕಾಂಗ್ರೆಸ್ ಅವರು ನಾವು ಬಂದು ಏರಿಕೆಯನ್ನ ಮಾಡ್ತೀರಿ. ಈ ರೀತಿ ಏರಿಕೆ ಮಾಡುವಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿದೆ. ನಾವು ಇವತ್ತು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಈ ತರ ಆತ್ಮಹತ್ಯೆಗಳು ಇನ್ನು ಮುಂದೆ ನಡಿಬಾರದು ಅಂದ್ರೆ ಈ ಆತ್ಮಹತ್ಯೆಗೆ ಸರಿಯಾದಂತ ಯಾರು ಮಾಡಿದ್ದಾರೆ? ರಾಜು ಕಪ್ನೂರ್ ಅವ್ರು ನಮ್ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು, ನೀವು ಮರ್ತು ಬಿಟ್ಟಿದೀಯಾ, ಪೆಟ್ರೋಲ್ ಬಗ್ಗೆ ಮಾತಾಡಿದೀರಾ, ಹಾಲಿನ ಬಗ್ಗೆ ಮಾತಾಡಿದೀರಾ, ಈ ಕಾರ್ಗೆ 1000 ರೂಪಾಯಿ, ಟೂ ವೀಲರ್ಗೆ 500 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ ಈಗ ಸೆಸ್ ಅಂತ. ಈ ಮನೆ ಆಳು ಕಾಂಗ್ರೆಸ್ ಅವರು ಉಗಿದು ಉಪ್ಪು ಹಾಕಿ ಅಂತ ಹೇಳಿದ್ರು. ನಮ್ಮಲ್ಲಿ ಉಗಿದು ಉಪ್ಪು ಹಾಕಿ ಅಂತ.
ಅಂದ್ರೆ ಈ ರಾಜು ಕಬ್ಬನೂರ್ ಅವರೊಬ್ಬ ಗೂಂಡ ಆಕ್ಟ್ ಅಲ್ಲಿ ಇದ್ದ ಹಿಂದೆ. ಆ ಗೂಂಡ ಆಕ್ಟ್ ಅನ್ನ ತೆಗಿಬೇಕು ಅಂದ್ರೆ ಗೊತ್ತಾ ನಿಮ್ಗೆ, ತೆಗಿಯಕ್ ಸಾಧ್ಯನೇ ಇಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ, ಆಗದೇ ಇಲ್ಲ. ಯಾವಾಗ ಒಂದು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ಗಳಲ್ಲಿ ಇದ್ದೇ ಇರ್ತದೆ. ಯಾವಾಗ ಅವನ್ನ ಗೂಂಡ ಆಕ್ಟ್ ಇಂದ ಯಾರಪ್ಪ ತೆಗೆಸಿದ್ರು ಫೋನ್ ಮಾಡಿ, ನೀವೇ ಅಲ್ವೇನ್ ಕಾಂಗ್ರೆಸ್ ಅವರು? ಗೂಂಡ ಆಕ್ಟ್ ಅನ್ನ ತೆಗೆಸಿದ್ದೀರ ಅವನ ಮೇಲೆ. ನಮ್ಮವನಲ್ಲ ಅಂತೀರ. ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು, ಫಸ್ಟ್ 3 ಜನ ಕಾಂಗ್ರೆಸ್ ಅವರೇ. ಅದರಲ್ಲಿ ಅವ್ರು ಬರೆದಿರೋ ಹೆಸರಲ್ಲಿ ಫಸ್ಟ್ 3 ಜನ ಕಾಂಗ್ರೆಸ್ ಅವರು. ಅವ್ರ ಡೆತ್ ನೋಟ್ ಅಲ್ಲಿ ಬರೆದಿರೋದು 3 ಜನ ಕಾಂಗ್ರೆಸ್ ಅವರೇ. ಅದಕ್ಕೆ ಎಲ್ಲ ಈಗ ಕಬ್ಬನ್ ಗದ್ದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ. ಪಾಪ ಪೊಲೀಸರು ನೋಡೋಣ ಆ ಕಬ್ಬನ್ ಗದ್ದೆಯಿಂದ ಯಾವಾಗ ಹಿಡಿತಾರೆ ನೋಡೋಣ. ಆದ್ರೆ ನಾವು ತೀರ್ಮಾನ ಮಾಡೋಣ, ಈ ಸರ್ಕಾರ ಬಡವರನ್ನ ರಕ್ತ ಇರ್ತಕ್ಕಂಥ ಸರ್ಕಾರ. ಆತ್ಮಹತ್ಯೆಗಳಿಗೆ ಇನ್ನು ಪುಷ್ಟ ಹಾಕ್ಬೇಕಾದ್ರೆ ಈ ಸರ್ಕಾರಕ್ಕೆ ನಾವು ಸರಿಯಾದಂತಹ ಪಾಠವನ್ನ ಕಲಿಸಬೇಕು. ಅದರಿಂದ ಇವತ್ತು ಕ್ರಾಂತಿಕಾರಿ ಬಸವಣ್ಣ ಅವರ ಎದುರುಗಡೆ ಕ್ರಾಂತಿಕಾರಿ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಮುಂದೆ ನಾವು ನಿಂತಿದ್ದೀವಿ. ಈ ಕಲಬುರಗಿಯಲ್ಲೂ ಕೂಡ ಇದಕ್ಕೆ ನ್ಯಾಯ ಕೊಡಿಸೋವರೆಗೂ ಬಿಜೆಪಿ ವಿರಮಿಸುವುದಿಲ್ಲ. ಹೋರಾಟ ಮಾಡ್ತೀರಿ, ನಿಮ್ ಜೊತೆ ನಾವಿದ್ದೀರಿ, ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ